ಪ್ರೈಸ್ ಅಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೋಶುವ 1ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಈ ವಾಕ್ಯ ಭಾಗದಲ್ಲಿ ಯೆಹೋಶುವನ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ಇಸ್ರಾಯೇಲರನ್ನ ಮುಂದೆ ನಾಯಕನಾಗಿ ನಡೆಸಬೇಕಾಗಿರುವಂತಹ ಯೆಹೋಶುವನನ್ನ ವಚನದ ಮೂಲಕ ಕರ್ತನು ಇಲ್ಲಿ ಬಲಪಡಿಸುವವರಾಗಿದ್ದಾರೆ. ಯೆಹೋಶುವನೇ, ನೀನೇನ್ ಮಾಡಬೇಡ, ಅಂಜಬೇಡ, ಭಯಪಡಬೇಡ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಕರ್ತನು ಇಲ್ಲಿ ಯೆಹೋಶುವನನ್ನ ಬಲಪಡಿಸುವವರಾಗಿದ್ದಾರೆ, ಧೈರ್ಯಪಡಿಸುವವರಾಗಿದ್ದಾರೆ. ಅದೇ ರೀತಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮನ್ನು ನೋಡಿ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ಮಗನೇ, ಮಗಳೇ, ನೀನೇನ್ ಮಾಡಬೇಡ, ಭಯಪಡಬೇಡ, ಕಳವಳಗೊಳ್ಳಬೇಡ, ಸ್ಥಿರಚಿತ್ತನಾಗಿರು ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ದೇವರು ನಮ್ಮನ್ನ ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಅನೇಕ ಮನುಷ್ಯರು ಇವತ್ತು ನಮ್ಮನ್ನ ಏನ್ ಮಾಡ್ತಾರೆ? ಕೈ ಬಿಟ್ಟು ತೊರೆದು ಹೋಗಿ ಬಿಡ್ತಾರೆ. ಆದ್ರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಗನೇ, ಮಗಳೇ, ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿನ್ನ ಬಿಟ್ಟು ಹೋಗುವುದಿಲ್ಲ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಯಾಕಂದ್ರೆ ದೇವರು ನಮ್ಮನ್ನು ಅನುದಿನವೂ ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಹೇಗೆ ದೇವರು ಇಸ್ರಾಯೇಲರನ್ನ, ಯೆಹೋಶುವನನ್ನ ಪ್ರತಿನಿತ್ಯವೂ ಕೈ ಹಿಡಿದು ನಡೆಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ್ ಏನ್ ಮಾಡುವವರಾಗಿದ್ದಾರೆ? ನಮ್ಮನ್ನ ಕೈ ಹಿಡಿದು ನಾವು ಹೋಗುವಂತ ಸ್ಥಳಗಳಲ್ಲಿ, ಬರುವಂತ ಸ್ಥಳಗಳಲ್ಲಿ ದೇವರು ನಮ್ಮನ್ನ ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಎಲ್ಲ ವಿಧವಾದ ತಡೆಗಳನ್ನ ನೀಗಿಸಿ, ಎಲ್ಲ ವಿಧವಾದ ಸೋಲುಗಳನ್ನ ಮಾರ್ಪಡಿಸಿ ಕರ್ತನು ನಮ್ಮನ್ನ ಕೈ ಹಿಡಿದು ನಡೆಸುವವರಾಗಿದ್ದಾರೆ. ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ಅಪ್ಪ, ನೀನ್ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ಕಳವಳದ ಸಮಯಗಳನ್ನು ತೆಗೆದಾಕಿ ನೀನ್ ಅವ್ರನ್ನ ಕೈ ಹಿಡಿದು ನಡೆಸು ಕರ್ತನೆ. ನಿಮ್ಮ ನಾಮಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.